ವೀಕ್ಷಕ ಬಂಧುಗಳೇ, ನ್ಯೂಸ್ ಟಿವಿ 6ಗೆ ವೆಲ್ಕಮ್ ಟು. ವೀಕ್ಷಕರೇ, ನ್ಯೂಸ್ ಬಂಧು ವೀಕ್ಷಕರೇ, ಹೊಸ ಮನೆ ಕಟ್ಟೋರಿಗೆ ಸರ್ಕಾರದಿಂದ ಸಿಗಲಿದೆ 2,67,000 ರೂಪಾಯಿ. ಅರ್ಜಿ ಸಲ್ಲಿಸಿ ವೀಕ್ಷಕರೇ. ಇದಕ್ಕೂ ಮುನ್ನ ವೀಕ್ಷಕರೇ, ನಮ್ಮ ನ್ಯೂಸ್ ಟಿವಿ 6ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಬಾಜುಕಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ. ಹಾಗೆ ಹೊಸ ಮನೆ ಕಟ್ಟೋರಿಗೆ ಸರ್ಕಾರದಿಂದ ಸಿಗಲಿದೆ ವೀಕ್ಷಕರೇ. ಹಾಗೆ ದೇಶದಲ್ಲಿ ವಾಸಿಸುವಂಥ ಪ್ರತಿಯೊಬ್ಬ ಕೂಡ ತಮ್ಮದೇ ಆಗಿರುವಂತಹ ಸ್ವಂತ ಊರು ಹೊಂದಿರಬೇಕು ಎನ್ನುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಾಗಿದೆ ವೀಕ್ಷಕರೇ. ಇದೇ ಕಾರಣಕ್ಕೆ 2015ರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೆ ತರಲಾಗಿದೆ. ಹಾಗೂ ಈ ಯೋಜನೆಯು ಅಡಿಯಲ್ಲಿ ಈಗಾಗಲೇ 7 ಕೋಟಿ ಮನೆಗಳು ನಿರ್ಮಾಣ ಮಾಡಲಾಗಿದೆ ವೀಕ್ಷಕರೇ. ಫೆಬ್ರವರಿ 1, 2024 ಮಧ್ಯಂತರ ಬಜೆಟನ್ನು ಘೋಷಿಸಿರುವಂತಹ ಕೇಂದ್ರ ವಿತ್ತ ಸಚಿವೆ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ 2 ಕೋಟಿ ಮನೆ ನಿರ್ಮಾಣಕ್ಕೆ ಈ ಯೋಜನೆ ಅಡಿಯಲ್ಲಿ ಮಾಡಿಕೊಡುತ್ತೇವೆ ಸರ್ಕಾರ ನಿರ್ಧರಿಸಿದೆ ಎಂದರು. ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಆಗಿದ್ದು, ಈ ಯೋಜನೆಯು ಫಲಾನುಭವಿಗಳಿಗೆ 2,67,000 ಸಬ್ಸಿಡಿ ಸರ್ಕಾರ ನೀಡುತ್ತದೆ. ಹಾಗೂ ನೀವು ಯಾವ ಬ್ಯಾಂಕಿನಲ್ಲಿ ಹೋಮ್ ಲೋನನ್ನು ತೆಗೆದುಕೊಳ್ಳುತ್ತೀರೋ ಅದೇ ಬ್ಯಾಂಕಿನಲ್ಲಿ ಸರ್ಕಾರ ಈ ಹಣವನ್ನು ಜಮಾ ಮಾಡುತ್ತದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಬಗ್ಗೆ ಪ್ರಮುಖವಾದ ಮಾಹಿತಿ. ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 2.67 ಲಕ್ಷ ರೂಪಾಯಿಯನ್ನು ಸಬ್ಸಿಡಿಗಳಾಗಿ ಪಡೆಯಬೇಕು. ಹೇಗೆಂದರೆ, ಯಾವ ಗೃಹ ಸಾಲ ಪಡೆದುಕೊಳ್ಳುತ್ತೀರೋ ಅದೇ ಸಮಯದಲ್ಲಿ ಈ ಯೋಜನೆಯನ್ನು ಅಪ್ಲೈ ಮಾಡಬೇಕು. ಹೋಮ್ ಲೋನ್ ಪಡೆದುಕೊಂಡು 1-2 ವರ್ಷಗಳ ನಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ಬ್ಯಾಂಕ್ನಲ್ಲಿ ಹೋಮ್ ಲೋನ್ ಮರುಪಾವತಿ ಮಾಡುವ ಅವಧಿಗೆ 20 ವರ್ಷಗಳ. ಇದು ನೀವು ಯಾವ ವಯಸ್ಸಿನಲ್ಲಿ ಹೋಮ್ ಲೋನ್ ತೆಗೆದುಕೊಳ್ಳುತ್ತೀರೋ ಎನ್ನುವುದರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಇನ್ನು ನೀವು ಯಾವ ರೀತಿ ಸರ್ಕಾರದಿಂದ ಸಬ್ಸಿಡಿ ಪಡೆಯಬಹುದು ಎಂದು ನೋಡೋದಾದರೆ, ಬ್ಯಾಂಕಿನಿಗೆ ನಿಮ್ಮ 10% ಬಡ್ಡಿ ದರದಲ್ಲಿ ಹೋಮ್ ಲೋನ್ ಮಂಜೂರು ಮಾಡಿದ ಎಂದು ಭಾವಿಸಿ. ಆಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಯೋಜನ ದೊರೆತ ಈ EMI ಪಾವತಿ ಮಾಡುವ ಮೊತ್ತ ಕಡಿಮೆ ಆಗುತ್ತದೆ. ಅಂದರೆ ಬ್ಯಾಂಕಿನಲ್ಲಿ ವಿಧಿಸುವ ಬಡ್ಡಿ ದರವು ನಿಮಗೆ ಕಡಿಮೆ ಆಗುತ್ತದೆ. ಯಾರಿಗೆಷ್ಟು ಬಡ್ಡಿ ದರ? EVS 6.7%, LLG 6.7%, MIG 3%. ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು: ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆದಾಯದ ಪುರಾವೆ, ವಿಳಾಸದ ಪುರಾವೆ, ಉದ್ಯೋಗ ಮಾಡುವವರಾಗಿದ್ದರೆ 6 ತಿಂಗಳ ಬ್ಯಾಂಕ್ ಸರ್ಟಿಫಿಕೇಟ್, ಸ್ವಂತ ಉದ್ಯಮ ಮಾಡುವುದಾಗಿದ್ದರೆ ITR ಫೈಲಿಂಗ್ ಮಾಹಿತಿ. ಯಾರು ಅರ್ಜಿ ಸಲ್ಲಿಸಬಹುದು? ಕುಟುಂಬದ ವಾರ್ಷಿಕ ಆದಾಯ 18 ಲಕ್ಷ ರೂಪಾಯಿ ಮೀರಬಾರದು. PUCCA ಮನೆ ಆಗಿರಬಾರದು. ನೀವು ಈ ಯೋಜನೆಯನ್ನು ಪ್ರಯೋಜನ ಪಡೆದುಕೊಳ್ಳಲು ಹತ್ತಿರದ ಬ್ಯಾಂಕ್ ಅಥವಾ CSC ಕೇಂದ್ರಕ್ಕೆ ಭೇಟಿ ನೀಡಿ ವೀಕ್ಷಕರೇ. ಈ ಯೋಜನೆ ಪಡೆದುಕೊಳ್ಳಲು ಹತ್ತಿರದ CSC ಕೇಂದ್ರಕ್ಕೆ ಭೇಟಿ ನೀಡಿ ವೀಕ್ಷಕರೇ.